ನಿಮ್ಗೊಂದು ಪ್ರಶ್ನೆ, ಸಮುದ್ರ ಮಂಥನ ಹೇಗ್ ಸಾಧ್ಯ ಆಯ್ತು? ದೇವತೆಗಳ ಬಲದಿಂದಾನ, ಅಸುರರ ಶಕ್ತಿಯಿಂದಾನ? ಅಲ್ಲ, ಕೂರ್ಮಾವತಾರದಿಂದ. ಯಾಕಂದ್ರೆ ಮಂದಾರ ಪರ್ವತ ಮುಳುಗದಂತೆ ಅದನ್ನ ತನ್ನ ಬೆನ್ನಿನ ಮೇಲೆ ಹೊತ್ತದ್ದು ಕೂರ್ಮಾವತಾರವೇ. ಅಲ್ಲಿಯೇ ಒಂದು ದೊಡ್ಡ ಬಿಸ್ನೆಸ್ ರಹಸ್ಯ ಇದೆ. ಜಗತ್ತು ಕಾಣುವ ಯಶಸ್ಸು ಮೆಚ್ಚುತ್ತೆ, ಆದ್ರೆ ಕಾಣದ ಬುನಾದಿಯೇ ಆ ಯಶಸ್ಸನ್ನ ನಿಲ್ಲಿಸುತ್ತೆ. ಅದಕ್ಕಾಗಿಯೇ ಕೂರ್ಮ ಅವತಾರವನ್ನ ಕೇವಲ ಒಂದು ಅವತಾರವಾಗಿ ನೋಡಬೇಡಿ. ಅವರು ಸ್ಥಿರತೆ, ತಾಳ್ಮೆ, ಬಲವಾದ ಬುನಾದಿ, ಒತ್ತಡವನ್ನ ಸಹಿಸಿಕೊಳ್ಳುವ ಶಕ್ತಿ, ದೀರ್ಘಕಾಲೀನ ಚಿಂತನೆಯ ಪ್ರತೀಕ. ಅದೇ ಲಾರ್ಡ್ ಕೂರ್ಮ ಮೈಂಡ್ ಸೆಟ್. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಲಾರ್ಡ್ ಕೂರ್ಮದಿಂದ ನಾವು ಕಲಿಯಬೇಕಾದ 5 ಅಂಶಗಳು. 1. ಸ್ಟ್ರಾಂಗ್ ಫೌಂಡೇಶನ್ಸ್ ಕ್ಯಾರಿ ಗ್ರೇಟ್ ಎಂಪೈರ್ಸ್. ಬಿಸ್ನೆಸ್ ನಲ್ಲಿ ದೊಡ್ಡ ಬ್ರ್ಯಾಂಡ್ಗಳನ್ನು ನಿಲ್ಲಿಸುವುದು ಉತ್ತಮ ಅಕೌಂಟಿಂಗ್, ಬಲವಾದ ಟೀಮ್, ಸಿಸ್ಟಮ್, ಸಂಸ್ಕೃತಿ, ಮೌಲ್ಯಗಳು ಇವು ಕಾಣೋದಿಲ್ಲ, ಆದರೆ ಇವೇ ಕಂಪನಿಯನ್ನ ನಿಲ್ಲಿಸುತ್ತೆ. 2. ಸ್ಟೇ ಸ್ಟ್ರಾಂಗ್ ಅಂಡರ್ ಪ್ರೆಷರ್. ಸಮುದ್ರ ಮಂಥನದ ಸಂದರ್ಭದಲ್ಲಿ ಅತ್ಯಧಿಕ ಒತ್ತಡ ಕೂರ್ಮನ ಮೇಲೆಯೇ ಇತ್ತು, ಆದರೂ ಅವರು ಅಲುಗಾಡಲಿಲ್ಲ. ಬಿಸ್ನೆಸ್ ನಲ್ಲೂ ಹಾಗೆ. ಕಷ್ಟದ ಸಂದರ್ಭದಲ್ಲಿ ನಾಯಕ ಕುಸಿದರೆ ಇಡೀ ಸಂಸ್ಥೆ ಕುಸಿಯುತ್ತೆ. 3. ಗ್ರೇಟ್ ಲೀಡರ್ ಸಪೋರ್ಟ್ ಅದರ್ಸ್. ಕೂರ್ಮನು ತಾನೇ ಮುಂದೆ ಬರಲಿಲ್ಲ, ಇತರರನ್ನ ಮುಂದೆ ತಂದ. ಅದೇ ನಿಜವಾದ ನಾಯಕತ್ವ. 4. ಪೇಷನ್ಸ್ ಪ್ರೊಡ್ಯೂಸ್ ಪ್ರೆಷಿಯಸ್ ರಿಸಲ್ಟ್ಸ್. ಸಮುದ್ರ ಮಂಥನದಲ್ಲಿ ಮೊದಲು ವಿಷ, ಕೊನೆಗೆ ಅಮೃತ ಬಂತು. ಬಿಸ್ನೆಸ್ನಲ್ಲೂ ಹಾಗೆ. ತಾಳ್ಮೆಯಿಂದ ಮುಂದುವರೆದ್ರೆ ಮುಂದೊಂದು ದಿನ ಅಮೃತದಂತ ಯಶಸ್ಸು ನಿಮ್ಮದಾಗುತ್ತೆ. 5. ಸ್ಟೆಬಿಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಪೀಡ್. ಕೂರ್ಮ ನಮಗೆ ಹೇಳೋದು ಮೊದಲು ಸ್ಥಿರತೆ, ನಂತರ ವೇಗ. ಯಾಕಂದ್ರೆ ಸ್ಥಿರತೆ ಇಲ್ಲದೆ ಬಂದ ಬೆಳವಣಿಗೆ ಒಂದು ದಿನ ಕುಸಿಯುತ್ತೆ. ನಿಮ್ಗೊಂದು ಬೆಸ್ಟ್ ಬಿಸ್ನೆಸ್ ಎಕ್ಸಾಂಪಲ್ ಹೇಳ್ತೀನಿ. ಎನ್.ಆರ್. ನಾರಾಯಣ ಮೂರ್ತಿ ಅವರು ಬೇಗನೆ ಬೆಳೆಯಲು ಪ್ರಯತ್ನಿಸಲಿಲ್ಲ. ಮೊದಲು ಮೌಲ್ಯವನ್ನ ನಿರ್ಮಿಸಿದ್ರು, ಸಂಸ್ಕೃತಿಯನ್ನ ನಿರ್ಮಿಸಿದ್ರು. ಆ ಬಲವಾದ ಬುನಾದಿಯ ಮೇಲೆಯೇ ಇನ್ಫೋಸಿಸ್ ವಿಶ್ವ ಮಟ್ಟದ ಸಂಸ್ಥೆಯಾಗಿದೆ. ಲಾರ್ಡ್ ಕೂರ್ಮ ನಮಗೆ ಹೇಳುವ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಮೇಲೆ ಕಾಣುವ ಯಶಸ್ಸಿನ ಮೇಲೆ ಮಾತ್ರ ಕೆಲಸ ಮಾಡಬೇಡಿ, ಕೆಳಗೆ ಕಾಣದ ಬುನಾದಿಯ ಮೇಲೆ ಕೆಲಸ ಮಾಡಿ. ಯಾಕಂದ್ರೆ ದೊಡ್ಡ ಸಾಮ್ರಾಜ್ಯಗಳನ್ನ ನಿರ್ಮಿಸುವುದು ಕೇವಲ ಪ್ರತಿಭೆಯಲ್ಲ, ಬಲವಾದ ಬುನಾದಿ. ಅದೇ ಲಾರ್ಡ್ ಕೂರ್ಮ ಮೈಂಡ್ ಸೆಟ್. ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.